ಚಳವಳಿ ಹೋರಾಟದಕ್ಕಿಂತ ಮುಂಚೆ ವಾಟಾಳ್ ನಾಗರಾಜ್ ಅವರು ಏನ್ ಮಾಡ್ಕೊಂಡಿದ್ರು, ಏನ್ ಮಾಡ್ತಾ ಇದ್ರಿ? ಏನೂ ಮಾಡ್ಕೊಂಡಿರಲಿಲ್ಲ, ಇದ್ದೆ ಅದು ಅಲ್ಲಿ ಸುಮಾರು ನಾನು ಚಳವಳಿ ಬಂದದ್ದು ನನಗೆ 16 ವರ್ಷ ಇರ್ಬೋದು. ಅಲ್ಲಿ ಇದರಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಅಲ್ಲಿ ರೂಮ್ನಲ್ಲಿದ್ದೆ. ಎಲ್ಲಿ ಅಂದರೆ ಸರ್ಪಭೂಷಣ ಮಠ ಅಂತ ಬರುತ್ತೆ. ಅಲ್ಲಿ ಭಾಳ ಐತಿಹಾಸಿಕವಾದಂಥ ಮಠ, ಅದ್ಭುತವಾದಂಥ ಓಂಕಾರೇಶ್ವರ. ಓದ್ತಾ ಇದ್ರಾ ಅಥವಾ ಹೆಂಗೆ? ಇದ್ದೆ ಓದ್ತಾ ಇದ್ರಾ, ಕೆಲಸ ಮಾಡ್ತಾ ಇದ್ರ? ಇಲ್ಲ, ಕೆಲಸ ಎಲ್ಲೂ ಮಾಡಿಲ್ಲ. ಇದೇ ಮಾಡಿದೆ, ಇದೇ ಕೆಲಸ, ಕನ್ನಡವೇ ಕೆಲಸ. ಇನ್ಯಾವ ಕೆಲಸ ಎಲ್ಲೂ ಅಂಥ ಹೋಗೇ ಇಲ್ಲ, ಅದು ಪ್ರಶ್ನೆನೇ ಇಲ್ಲ. ಎಲ್ಲೂ ನಮ್ಮ ಮನೆಯಲ್ಲೂ ಕೆಲಸ ಮಾಡಿಲ್ಲ. ಅಯ್ಯೋ, ಕೆಲಸದ ಪ್ರಶ್ನೆನೇ ಇಲ್ಲ. ಹೋರಾಟವೇ ಕೆಲಸ, ಚಳುವಳಿನೇ ಕೆಲಸ. ಬೆಳಗ್ಗೆ ಎದ್ರೆ ಏನು ನಿಮ್ಮದು ಚಳುವಳಿ, ಅದೇ ಕೆಲಸ. ಕೋರ್ಟ್ ನ್ಯಾಯಾಲಯಕ್ಕೆ ಕರ್ಕೊಂಡೋದು ಏನ್ರಿ ಮಾಡ್ತೀರಿ? ಚಳುವಳಿನೇ ಕೆಲಸ. ಹೌದು, ಚಳುವಳಿನೇ ಬಳವಳಿಯಾಗಿ ಬಂದ್ಬಿಡ್ತು. ಚಳುವಳಿ ಒಂದು ರೀತಿ ಬಳವಳಿಯಾಗಿ ಬಂದ್ಬಿಡ್ತು ನಿಮ್ಗೆ. ಚಳುವಳಿ ಅನ್ನೋದು ನಮಗೆ ಅದೇ ಉದ್ಯೋಗ, ಅದೇ ಜೀವನ, ಅದೇ ಊಟ, ಅದೇ ನಿದ್ರೆ, ಮಲಗೋದು. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ನಡೀರಿ, ಕಪ್ಪಾಟ್ ಹಿಡೀರಿ. ಏನು ಒಂದಲ್ಲ ಎರಡಲ್ಲ, ಏನೆಲ್ಲ ನಡೆದೋಯ್ತು. ಎಷ್ಟು ತಮಟೆ ಚಳುವಳಿಗಳು, ಎಷ್ಟು ಬೂತ್ಗಳ ದಹನ, ಎಷ್ಟು ರೈಲ್ವೆ ಚಳುವಳಿಗಳು, ಏನೆಲ್ಲ ಅದು ಈ ಲೆಕ್ಕವಿಲ್ದಂಗೆ ನಡೆದೋಗಿದೆ. ನನಗನ್ನಿಸ್ತದೆ, ಇನ್ನು ನನಗೆ ಸಂತೋಷ ಭಾಳ ನಡೆಸ್ಬಿಟ್ವಲ್ಲ ಬಾರಿ. ಇಡೀ ದೇಶದಲ್ಲೇ ಪ್ರಪಂಚದಲ್ಲಿ ಈ ಥರ ಚಳುವಳಿ ಮಾಡಿದಂಥ ವ್ಯಕ್ತಿ ಕಾಣಲಿಲ್ಲ. ನಡೆಸ್ತೋ ಸಿಕ್ಕಾಬಿಟ್ರೆ. ಬೇಕಾಗಿಲ್ಲ ನನಗೆ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅನ್ನುವ ಅವ್ರಿಗೆ ಇಚ್ಛೆ ಇತ್ತು. ಮಾಡೋಣ ಕರೆದು, ವಾಟಾಳ್ ನಾಗರಾಜ್ ಕರೆದು ಒಂದು ಉಪಮಂತ್ರಿ, ಆವಾಗ ಡೆಪ್ಟಿ ಮಿನಿಸ್ಟರ್ ಅಂತ ಇತ್ತು, ಒಂದು ಮಾಡೋಣ ಅಂತ. ಆಮೇಲೆ ಯಾರ ಮೂಲಕ ಹೇಳೋದು, ಇಲ್ಲ ಬೇಡಿ ಮಂತ್ರಿ, ಅವೆಲ್ಲ ಬೇಡ. ಮಂತ್ರಿ ಆದರೆ ನಾವು ಇಲ್ಲಿ ನಿಮ್ಮ ರಾಜಕಾರಣದ ಪ್ರವೇಶದ ಬಗ್ಗೆ ನಾನು ಕೇಳಬೇಕೆ ಅಂದ್ಕೊಂಡಿದ್ದೆ. ಈಗ ಈ ಹೋರಾಟ ಚಳುವಳಿ ಅಂತ ನೀವು ನಿಮ್ಮ ಜೀವನದ ಪಯಣವನ್ನು ಆರಂಭಿಸಿದಂಥವ್ರು, ರಾಜಕಾರಣ ಹೆಂಗೆ ಸೆಳೀತು ನಿಮ್ಮನ್ನು? ಯಾವ ಕಾರಣಕ್ಕಾಗಿ ಸೆಳೀತು? ನೀವು MLA ಆದಾಗ ನಿಮ್ಗೆ 25 ವರ್ಷ ಅಲ್ವಾ? ಇನ್ನು MLA ಆದಾಗ 25 ವರ್ಷಕ್ಕೆ ನೀವು ಶಾಸಕರಾದ್ರಿ. ಹೌದೌದು, ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ. 5 ವರ್ಷಕ್ಕೆ ನೀವು ಶಾಸಕರಾಗೋದು ಅಂತಂದ್ರೆ ರಾಜಕಾರಣದಲ್ಲಿ ಒಂದು ದೊಡ್ಡ ಸಾಧನೆ. ಹೌದೌದು. ಆ ಸಾಧನೆ ಹೇಗೆ ಸಾಧಿಸಿದ್ರಿ? ರಾಜಕಾರಣ ಯಾಕೆ ನಿಮ್ಮನ್ನು ಕರೀತು? 21ಕ್ಕೆ ನಾನು ಕಾರ್ಪೊರೇಟ್ರು, ವಾರೇವಾ. ಬೆಂಗಳೂರು ಸಿಟಿ ಕಾರ್ಪೊರೇಟ್ರು. ಆಗ ಕಾರ್ಪೊರೇಷನ್ ಸಭೆ ಮೇಯಾಲ್ ಮಹಾತ್ಮ ಗಾಂಧಿ ರೋಡ್ ಅಲ್ಲಿ ನಡೀತಾ ಇತ್ತು. ಆಗ ಫಸ್ಟ್ ಕಾರ್ಪೊರೇಷನ್ ಗೆದ್ದಾಯಿತು. 2ನೇ ಸಾರಿ 67ಕ್ಕೆ ಅಸೆಂಬ್ಲಿ ಮೆಂಬರ್ ಗೆದ್ದೆ. ಭಾಳ ಅದು ಅಂಥ ದಿನಗಳಿಂದ ಸಿಗೋದಿಲ್ಲ ಬಿಡಿ. ಸುಮಾರು ಒಂದೊಂದು ಸಭೆಗೆ 10,000 ಜನ, 5,000 ಜನ ಮೆರವಣಿಗೆ, ದಿನ ಮೆರವಣಿಗೆ. ಬೆಳಗ್ಗೆ ಎದ್ದರ ಮೆರವಣಿಗೆ, ತಕ್ಕಡಿ ಗುರುತು ಓಟು, ಬೆಳಗ್ಗೆ ಎದ್ದ ಮೆರವಣಿಗೆ, ತಕ್ಕಡಿ ಗುರುತು ಓಟು. ಹುಚ್ಚೆದ್ದು ಕುಣಿದ್ರು ಜನ, ಹುಚ್ಚೆದ್ದು. ಆ ದಿನ ನನಗೆ ಸೌಭಾಗ್ಯ. ಅಂಥ ದಿನ ಇನ್ನೆಲ್ಲಿ ಸಿಗಕ್ಕೆ ಯಾವ ಮುಖ್ಯಮಂತ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಅದೆಲ್ಲ ನನಗೆ ಅದ್ಭುತವಾಗಿ ಸಿಗೋಯ್ತು. ಅದೆಲ್ಲ ನೋಡ್ಬಿಟ್ಟಿದ್ದೀವಿ. ಇವತ್ತೇನು ಅಂಥದ್ದು ಕಾಣಕ್ಕಾಗ್ತಾ ಇಲ್ಲ. ಇವತ್ತು ಉನ್ನತ ಸ್ಥಾನಮಾನಗಳನ್ನು ಕಂಡ್ರ ನೀವು, ಅಥವಾ ನೀವು ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು ಅಂತ ಯಾವುದಾದ್ರೂ ರಾಜಕಾರಣಿ, ಮುಖ್ಯಮಂತ್ರಿಗಳು ನಿಮಗೆ ಅವಕಾಶವನ್ನು ಕೊಟ್ಟರ ಹೇಗೆ? ಈಗ ಕನ್ನಡ ಚಳುವಳಿಯೇ ಅದ್ಭುತವಾದ ಸ್ಥಾನ ನನ್ನ ದೃಷ್ಟಿಯಲ್ಲಿ. ಈ ಚಳುವಳಿ ಅನ್ನೋದು ನಿರಂತರ, ಇದನ್ನು ಯಾರೂ ತೆಗಿಯೋಕ್ಕಾಗಲ್ಲ, ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ಈ ಚಳುವಳಿ ಯಾರು ಮಾಡೋಕ್ಕಾಗಲ್ಲ ಇನ್ನೊಬ್ಬರು. ಅಷ್ಟು ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಧೈರ್ಯ ಇವೆಲ್ಲ ಬೇಕು. ಯಾರೂ ಕಾಣಲಿಲ್ಲ. ಆಗ ಆ ಸಂದರ್ಭದಲ್ಲಿ ನನಗೆ ಕನ್ನಡದ ಹೆಸರಿನಲ್ಲೇ ರಾಜ್ಯ ನಿರ್ಮಾಣ ಆಗಬೇಕು ಅಂತ, ಕನ್ನಡದ ಹೆಸರಿನಲ್ಲಿ ರಾಜ್ಯ ನಿರ್ಮಾಣ ಆಗಬೇಕು. ತಮಿಳ್ನಾಡಿನಲ್ಲಿ ತಮಿಳರು ಅವರು ತೀವ್ರವಾಗಿ ಅವರು ತಮಿಳೇ ಪ್ರಾಧಾನ್ಯ, ತಮಿಳು ಅಂಥೇಳಿ ಅವರೆಲ್ಲರೂ ಅವರದೊಂದು ಟೀಮ್, ಪೆರಿಯಾರ್ನಿಂದ ಹಿಡಿದು ಕರುಣಾನಿಧಿವರೆಗೂ
ಕನ್ನಡ ಇದು ತಮಿಳು ಅಂದ್ಕೊಂಡು ಹೋದರು. ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ಸಾರ್ವಭೌಮವಾಗಿ ಮಾಡಿ ಕನ್ನಡಕ್ಕೆ ಕನ್ನಡದ ಹೆಸರಿನಲ್ಲಿ ಮತ ಓಟು ಹಾಕಿ ಇಡೀ ವಿಧಾನಸೌಧದಲ್ಲಿ ಕನ್ನಡ ಹೆಸರಿನಲ್ಲಿ ಕನ್ನಡ ಭಾಷೆಯ ಹೆಸರಿನಲ್ಲಿ ಸರ್ಕಾರ ರಚನೆ ಆಗಬೇಕು ಅಂತ ನಂದು ಚಿಂತನೆ ಮೊದಲಿಂದು. ನಮ್ಮ ರಾಜ್ಯ ಇದು ಭಾಷಾವರ ಪ್ರಾಂತ್ಯ, ಕರ್ನಾಟಕ ರಾಜ್ಯ ಇರ್ಬೋದು, ಬೇರೆ ರಾಜ್ಯಗಳ ಭಾಷೆಯ ಆಧಾರದ ಮೇಲೆ ರಾಜ್ಯ ಕಟ್ಟಬೇಕು ಅಂತ. ಭಾಷೆಯ ಆಧಾರದ ಮೇಲೆ, ಜಾತಿಯ ಆಧಾರವಲ್ಲ, ಭಾಷೆಯ ಆಧಾರದ ಮೇಲೆ ರಾಜ್ಯ ಕಟ್ಟಬೇಕು ಅಂದಾಗ ಏನು ಮಾಡಬೇಕು? ಕನ್ನಡ, ನಿಮ್ಮ ಮತ ಕನ್ನಡಕ್ಕೆ, ನಿಮ್ಮ ಓಟು ಕನ್ನಡಕ್ಕಾಗಿ. ಇದು ಭಾರಿ ಅದ್ರ ಜೊತೆಗೆ ಜನರ ಪರಿಸ್ಥಿತಿ, ಅವ್ರ ಅರಿವು, ಅವ್ರಿಗೂ ಬೆಂಬಲ ಹೇಗಿರಬೇಕು, ಕುಡಿಯೋ ನೀರಿರ್ಬೋದು, ರಸ್ತೆ ಎಲ್ಲ ಸೇರಿಸಿ ನಿರಂತರವಾಗಿ ಚಳವಳಿ. ಮೊದಲನೇ ಸಾರಿ ನಿಂತಾಗ ಅಸೆಂಬ್ಲಿಗೆ ಗೆದ್ದೆ, ಫಸ್ಟ್ ಅಸೆಂಬ್ಲಿಗೆ. ನೀವು ಶಾಸಕರಾದ ಸಂದರ್ಭದಲ್ಲಿ ಒಂದು ಸಾಧನೆಯನ್ನು ಈಗಲೂ ನೆನಪು ಮಾಡ್ಕೊಳ್ಳೋ ರೀತಿ ಒಂದು ಮಾಡಿದಿರಿ. ಅದನ್ನು ನಮ್ಮ ವೀಕ್ಷಕರ ಜೊತೆಗೆ ಹಂಚ್ಕೊಳ್ತೀರಾ? ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಿದ್ದಾಗ ನೀವು ಶಾಸಕರಾದ್ರಿ. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೊಲೀಸರ ಟೋಪಿನ ಚೇಂಜ್ ಮಾಡಿದರೆ, ನೀವು ಅವಾಗ ಪೊಲೀಸರ ಚಡ್ಡಿನ ಚೇಂಜ್ ಮಾಡಿಸಿ ಪ್ಯಾಂಟ್ ಹಾಕ್ಸಿದ್ರಿ. ಆ ಸಂದರ್ಭ ಹೇಗಿತ್ತು? ಈಗಲೂ ನಿಮ್ಮನ್ನ ಪೊಲೀಸ್ ಇಲಾಖೆ ನೆನಪು ಮಾಡ್ಕೊಳ್ಳುತ್ತೆ ಈ ವಿಚಾರಕ್ಕೆ, ಏನು ಹೇಳ್ತೀರಿ? ಅವರು ನನ್ನ ಬಗ್ಗೆ ಪ್ರೀತಿ ಇಟ್ಟಿರೋಷ್ಟು ಯಾರ ಬಗ್ಗೆನೂ ಇಟ್ಟಿಲ್ಲ ಪಾಪ. ಭಾಳ ಪ್ರೀತಿ, ಎಲ್ಲ ಸಾಮಾನ್ಯ ಇವರಿಂದ ಉನ್ನತ ಮಟ್ಟದವರೆಗೂ ಒಟಾಳ್ ನಾಗರಾಜ್ದಿಂದ ಅವ್ರಿಗೆ ಒಂದು ಗೌರವ, ಪ್ರೀತಿ, ಅಭಿಮಾನ. ನಾನು ಮದ್ರಾಸ್ಗೆ ಹೋಗಿದ್ದಾಗ ನಿಮ್ಗೆ ಹೇಳ್ತೀನಿ, ಆ ಸಿನಿಮಾ ನಟರಲ್ಲಿ ಕರ್ಕೊಂಬರೋದಕ್ಕೆ ಮದ್ರಾಸ್ಗೆ ಹೋದಾಗ ನಾನು ನೋಡಿದೆ, ನನ್ನ ಕಣ್ಣು ಬಿದ್ದದ್ದು ಅಲ್ಲಿ ಪೊಲೀಸ್ನವ್ರಿಗೆ ಪ್ಯಾಂಟು. ಆಗಲೇ ಮದ್ರಾಸ್ ರಾಜ್ಯದ ಹೆಸರೇ ಮದ್ರಾಸ್. ಆಗ ನಮ್ಮಲ್ಲಿ ಮೈಸೂರು ರಾಜ್ಯ ಇತ್ತು ಅವಾಗ ಅಲ್ವಾ? ತಮಿಳು ಮೈಸೂರು ರಾಜ್ಯ ನಮ್ಮಲ್ಲಿ ಅವಾಗ. ನಮ್ಮಲ್ಲಿ ಮೈಸೂರು ರಾಜ್ಯ. ಮೈಸೂರು ರಾಜ್ಯ ಅಷ್ಟೊತ್ತಿಗೆ ಕರ್ನಾಟಕ ಏಕೀಕರಣ ಆಗೋಗಿತ್ತು. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಗೋಗಿತ್ತು. ಅಲ್ಲ, ನೀವು ಈ ಮದ್ರಾಸ್ಗೆ ಈ ಸಿನಿಮಾ ವಿಚಾರಕ್ಕೆಲ್ಲ ಹೋದ ಟೈಮಲ್ಲಿ ಇಲ್ಲಿ ಮೈಸೂರು ರಾಜ್ಯದ ಇದು ಇತ್ತಲ್ಲ? ಇಲ್ಲ, ನಾನು ಹೋದಾಗ 59ಕ್ಕೆ ಆಗೋಗಿತ್ತಲ್ಲ, ಏಕೀಕರಣ ಆಗೋಗಿತ್ತು. 56ಕ್ಕೆ ಹೋಗಿದ್ದೆ. ಆವಾಗ ಮೈಸೂರಾಗಿ ಇತ್ತು ಹೆಸರು, ಅದನ್ನೇನು ಬದಲಾವಣೆ ಇರಲಿಲ್ಲ. ಮೈಸೂರು ರಾಜ್ಯ, ವಿಶಾಲ ಮೈಸೂರು ಏನೇನೋ ಕರಿತಾ ಇದ್ರು ಆವಾಗ. ಆದರೆ ಕರ್ನಾಟಕ ಅಂತ ಇನ್ನೂ ನಾಮಕರಣ ಆಗಿರಲಿಲ್ಲ. ಸೊ ಆವಾಗ ಮದ್ರಾಸ್ಗೆ ಹೋದಾಗ ಪ್ಯಾಂಟು, ನಾನು ಇಲ್ಲಿ ಬಂದಾಗ ನನ್ನ ಅರೆಸ್ಟ್ ಮಾಡೋಕ್ಕೆ ಬರ್ತಿದ್ದಲ್ಲ, ಬಂದ ಮಾಡೋದಕ್ಕೆ ಪಾಪ ಚಡ್ಡಿ ಹಾಕ್ಕೊಂಡು ಅವ್ರ ಪರಿಸ್ಥಿತಿ ಏನು ಹಿಂಗೆ ಬರ್ತಾರೆ. ಈ ರಿಸರ್ವ್ ಪೊಲೀಸ್ ಇರ್ಬೋದು, ಈ ನಮ್ಮ ಪೊಲೀಸ್ ಇರ್ಬೋದು, ಚಡ್ಡಿ ಬರೀ ಮಂಡಿ ಕಾಲೆಲ್ಲ ಬಿಟ್ಕೊಂಡು ಇರ್ತಾರಲ್ಲ ಅಂಥೇಳಿ. ಆಮೇಲೆ ಇದು ಟ್ರಾಫಿಕ್ನವ್ರೂ ಅವ್ರಿಗೊಂದು ಬಿಳಿ ಕೋಟ್ ಇಷ್ಟುವರೆಗೆ, ಅದು ಬಿಟ್ಟರೆ ಅವರು ನಿಂತು. ನಾನು ಅನೇಕ ಕಡೆ ಅದನ್ನು ಹಾಸ್ಯವಾಗಿ ತಗೊಂಡೆ, ಅದನ್ನು ಚುಡಾಯಿಸ್ಬೇಕು ಇವ್ರನ್ನ ಅಂತ ಹೇಳಿ ನಾನು ಸಭೆಗಳಲ್ಲಿ ಮಾತನಾಡುವಾಗ, ನೋಡ್ರೆ ಇವರು ನಮ್ಮ ಪೊಲೀಸ್ ಪರಿಸ್ಥಿತಿ ಏನಾಗಿದೆ, ಚಡ್ಡಿ ಹಾಕೊಂಡು ನಿಂತಿರ್ತಾರೆ, ಟ್ರಾಫಿಕ್ನಲ್ಲಿರ್ತಾರೆ, ಅವರು ಕೈ ಎತ್ತಿ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಹೇಳ್ತಾ ಇರ್ತಾರೆ, ಸೊಳ್ಳೆ ಕಡಿದ್ಬಿಟ್ರೆ ಕೈ ಕೆಳಗೆ ಬಿಟ್ಬಿಡ್ತಾರೆ ಕರ್ಕೊಂಡು, ಆಗ ಆಕ್ಸಿಡೆಂಟ್ಗಳಾಯ್ತವೆ. ಇದು ಆಗ ನಾನು ಭಾಳ ಪೊಲೀಸ್ನವ್ರ ಬಗ್ಗೆ ಇದೆಲ್ಲ ಹೇಳಿ, ಅವ್ರ ಪರಿಸ್ಥಿತಿ ನೋಡ್ರಿ ಅವ್ರದ್ದು, ಹಿಂಗೆ ಕೈ ಎತ್ತನ ನಿಲ್ಲಿಸಿ ಅಂತ ಬಂತು. ಅಲ್ಲಿ ತೊಡೆ ಕಡಿತು ಅಂದ ತಕ್ಷಣ ಕೈ ಬಿಡಲೇಬೇಕು ಅವನು. ಕೈ ಬಿಟ್ಟ ಅಂದ್ರೆ ಮುಂದ್ಗತಿ ಏನು, ಈ ಥರ ಅನೇಕ ಆಗ್ತದೆ ಅಂತೇಳಿ ಅವ್ರನ್ನ ಭಾಳ ಅವ್ರ ಬಗ್ಗೆ ಚಿಂತನೆ ಮಾಡಿದ್ದೀನಿ. ಮತ್ತು ಅನೇಕ ಕಡೆ ಅವ್ರನ್ನ ನಾನು ಒಂದು ಎಲ್ಲೋ ಕೊಲೆ ಆಗಿರುತ್ತೆ, ಕೊಲೆ ಆಗಿದ್ದಾಗ ಅಲ್ಲಿ ಒಂದು ಕೊಲೆಯಾದ ವ್ಯಕ್ತಿ ಹೆಣವಾಗಿ ಬಿದ್ದಿರ್ತಾನೆ. ಅದಕ್ಕೆ ಪೊಲೀಸ್ನವ್ರು ಹೇಳ್ತಾರೆ, ಸುತ್ತ ಬಣ್ಣ ಹಾಕಿ ಬರೆದಿರ್ತಾರೆ, ಇದರ ಮಧ್ಯೆ ಏನು ಬರಬಾರ್ದು, ಕ್ರೈಮ್ ಸೀನ್ ನಾಟ್ ಅಲ್ಲ, ಇದೊಂದು ಹಾಕ್ತಾರೆ, ರೌಂಡ್ ಹಾಕ್ತಾರೆ.
ಆವಾಗ ಪೊಲೀಸ್ನವ್ರು ಕಾದಿರಬೇಕು, ಪೊಲೀಸ್ನಾಗ ಕಾದಿರಬೇಕು. ಆಮೇಲೆ ಇವೆಲ್ಲ ಮೀಟಿಂಗ್ಲಿ ಹೇಳ್ತಿದ್ದೋ ಕಾದಿರ್ಬೇಕು ಪೊಲೀಸ್ನವರು. ಹೆಣ ಹಿಂಗೆ ಮಲಗಿರುತ್ತೆ, ಈ ಪೊಲೀಸ್ನವ್ರನ್ನೆಲ್ಲ ಕೂತಿರ್ತಾನೆ, ಅದೆಲ್ಲೋ ಹೋಗಿ ಹಿಂಗೆ ಕೈ ಹಾಕುತ್ತೆ ಈ ಕಡೆ ಕೈ ಬಿತ್ತು ಅಂತಂದರೆ ಅದು ಜೀವ ಇದೆ ಅಂತಲಲ್ಲ, ಏನೋ ಸಾಮಾನ್ಯವಾಗಿ ಬೀಳುತ್ತೆ. ಆಗ ಬೆಳಗ್ಗೆ ಬರ್ತಾನೆ ಪೊಲೀಸ್ನವರು, ಉನ್ನತ ಅಧಿಕಾರಿಗಳು, ರಾತ್ರಿ ಹೆಣ ಹಿಂಗಿತ್ತು, ಹೆಂಗೆ ಬಂತು ಕೈ ಈ ಕಡೆಗೆ, ನೀನು ಎಲ್ಲೋಗಿದ್ದೆ ನೀನು, ಅವನು ಕಿತ್ತಾಕ್ತಾರೆ ಅವನ್ನ ಅಧಿಕಾರದಿಂದ. ಅವ್ರಿಗೆ ಎಷ್ಟು ತೊಂದರೆಗಳಿದೆ ಅಂತೇಳಿ ಅವ್ರನ್ನ ಭಾಳ ಅತಿಯಾಗಿ ಹೇಳಿ ಇವರ ಸಮಸ್ಯೆಗಳು. ಯಾಕಂದ್ರೆ ನಾವು ಪೊಲೀಸ್ ಅಂದರೆ ಕೆಟ್ಟವರು ಅನ್ನೋ ಭಾವನೆ ಇದೆ, ಅದಾಗಬಾರ್ದು. ಯಾವ್ದು ಹೇಳಬೇಕು ಅದನ್ನೂ ಹೇಳಬೇಕು, ಯಾವ್ದು ಅನ್ಯಾಯ ಅದನ್ನು ಅನ್ಯಾಯ ಅಂತ ಹೇಳಲೇಬೇಕು ಅಂತ ಅವ್ರ ಪರವಾಗಿ ಕೇಳೋರು ಯಾರೂ ಇಲ್ಲ. ಮತ್ತು ಅವರು ಸತ್ಯಾಗ್ರಹ ಮಾಡೋಂಗಿಲ್ಲ, ಚಳುವಳಿ ಮಾಡೋಂಗಿಲ್ಲ, ಪರವಾಗಿ ಯಾರು ಹೇಳಲೇಬೇಕಲ್ಲ. ನಾನೇ ಮೊದಲಿಂದಲೂ ಹೇಳಿ, ನಾನು ಗೊತ್ತಾಯ್ತು ಆವಾಗ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟ್ರು, ನಾನು ಅಸೆಂಬ್ಲಿ ಮೆಂಬರ್ 67, ವೀರೇಂದ್ರ ಪಾಟೀಲ್ 69. ನಾನು ನೋಡಿ ಪ್ಯಾಂಟ್ ಕೊಡಿಸ್ಬೇಕು ಅಂತ ಹೇಳಿ ಭಾಳ ಮನಸ್ಸಿಗೆ ಬಂದ್ಬಿಡ್ತು. ಚೀಫ್ ಮಿನಿಸ್ಟರ್ನ ಭೇಟಿ ಮಾಡಬೇಕು ಅಂತೇಳಿ ಹೋದೆ, ನಾನು ಒಬ್ಬನೇ ಹೋದಾಗ ಅವರು ಚೀಫ್ ಮಿನಿಸ್ಟ್ರು ಏರ್ ಮಾರ್ಷಲ್ ಅರ್ಜುನ್ ಸಿಂಗ್ ಜೊತೆಲಿ ಮಾತಾಡ್ತಾಯಿದ್ರು ಒಳಗಡೆ, ವೀರೇಂದ್ರ ಪಾಟೀಲ್. ಆಮೇಲೆ ನಾನು ಕೂತಿದ್ದೆ, ಮಾತು ಮುಗಿತು, ಇಬ್ಬರು ಎದ್ದು ಬಂದರು. ಅರ್ಜುನ್ ಸಿಂಗ್ ಅವರು ಭಾಳ ಏನು ಗ್ರೇಟ್ ಪರ್ಸನಾಲಿಟಿ ವೀರೇಂದ್ರ ಪಾಟೀಲ್ ಅವರು. ಮಿಸ್ಟರ್ ಅರ್ಜುನ್ ಸಿಂಗ್ ಈಸ್ ಮಿಸ್ಟರ್ ವಾಟಾಳ್ ನಾಗರಾಜ್. ಏನು ಪ್ರೀತಿಯಿಂದ ಮೈಕೋಲಿ, ಏನು ಪ್ರೀತಿ, ಎಂಥ ಗ್ರೇಟ್ ಪರ್ಸ್ನಾಲಿಟಿ ವೀರೇಂದ್ರ ಪಾಟೀಲ್. ನಾನು ನೋಡಲೇ ಇಲ್ಲ ನನ್ನ ಜೀವನದಲ್ಲಿ ಅಂಥ ರಾಜಕಾರಣ ನೋಡಲೇ ಇಲ್ಲ. ಮೈ ಕೊಲೀಗ್ ಅಂತ ಪರಿಚಯಿಸಿದ್ರು ನಿಮ್ಮನ್ನು ಎಂತ ಹೇಳ್ಬಿಟ್ರಲ್ಲ, ನಾನು ಅಸೆಂಬ್ಲಿ ಮೆಂಬರು, ನಮ್ಮ ಈ ಕೊಲೀಗ್ ಅಂತ ಅಂದರು. ತಪ್ಪೇನಿಲ್ಲ, ಅದು ಹೊಂದಾಣಿಕೆ ಆಗುತ್ತೆ ಅಷ್ಟು ಹೇಳಿದ್ರು ಪಾಪ.